ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧೀರ್. ಇದು ದೇಹ ಮತ್ತು ಮನಸ್ಸಿನ ಸಮ್ಮಿಲನ, ಹಾಗೆ ದೇಹ ಮತ್ತು ಪ್ರಕೃತಿಯ ಸಮ್ಮಿಲನ ಅಂತ ಹೇಳಿದ್ರು ಕೂಡ ಸರಿಸಾಟಿ ಇಲ್ಲ. ಯಾಕಂತ ಹೇಳಿದಾಗ ಇವತ್ತು ಮಾತಾಡ್ತಿರ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವರಿಗೆ ಈ ಥರ ಒಂದು ಸಮಸ್ಯೆಗಳಿರುತ್ತೆ. ಅವೆಲ್ಲ ಸಮಸ್ಯೆಗಳಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಉತ್ತರಗಳನ್ನು ಹುಡ್ಕೊಂಡು ನೀವು ಈ ಒಂದು ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಲತಾ ಶೇಖರ್ ಅವರು ಇದ್ದಾರೆ. ಅವರಿಗೊಂದು ಸ್ವಾಗತವನ್ನು ಕೊಡ್ತೇನೆ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಹಲವಾರು ಸಂಚಿಕೆಗಳಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಸಹಿತ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮುದ್ರಾ ಪ್ರಯೋಗವನ್ನು ಕೊನೆಯಲ್ಲಿ ಮಾಡಿ ತೋರಿಸ್ತಾರೆ. ಹಾಗೆ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ಬಗೆಯ ಮಾನಸಿಕ ಸಮಸ್ಯೆಗಳಿದ್ದಿರಬಹುದು ಅಥವಾ ದೈಹಿಕ ಸಂಬಂಧಪಟ್ಟಂತೆ ಯಾವುದೇ ಬಗೆಯ ಅನಾರೋಗ್ಯ ಸಮಸ್ಯೆಗಳೇ ಇದ್ದಿರಬಹುದು. ಇದೆಲ್ಲ ಸಮಸ್ಯೆಗಳು ಕೂಡ ಜೀವನ ಪರ್ಯಂತ ರಾಸಾಯನಿಕಯುಕ್ತ ಮಾತ್ರೆಗಳ ಸೇವನೆ ಆಗಲಿ ಅಥವಾ ಶಸ್ತ್ರಚಿಕಿತ್ಸೆ ಆಪರೇಷನ್ಸ್ ಅಂತ ಹೇಳ್ತಿರೋದೇ ಪರಿಹಾರ ಆಗಿರೋದಿಲ್ಲ. ಸುಮಾರು 2 ದಶಕಗಳ ಫಲಿತಾಂಶ ಆಧಾರಿತ ಮುದ್ರಾ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಕ್ಯುಪ್ರೆಷರ್ ಚಿಕಿತ್ಸೆ, ಕಲರ್ ಚಿಕಿತ್ಸೆ ಹಾಗೂ ಪರಿಣಾಮಕಾರಿಯಾದಂತಹ ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಒಳಗೊಂಡಂತಹ ಸುಮಾರು 250ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಸಾರಾಂಶಗಳ ಆಧಾರದಿಂದ ಯಾವುದೇ ಬಗೆಯ ಮಾನಸಿಕ ಅಥವಾ ದೈಹಿಕ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳಿಗೆ ಒಂದಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಕೊಡುವಂಥದ್ದು ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯ ಪದ್ಧತಿ. ಇನ್ನು ಚಿಕಿತ್ಸೆ ಅಂತ ಹೇಳಿದ ಕೂಡಲೇ ಕೇವಲ ನಿಮ್ಮನ್ನು ಔಷಧಿಗಳಿಗೆ ದಾಸರಾಗಿಸೋದಲ್ಲ, ಬದಲಾಗಿ ತಾವು ಈಗಾಗಲೇ ತಗೊಳ್ತಿರ್ತಕ್ಕಂಥ ಅನೇಕ ರಾಸಾಯನಿಕಯುಕ್ತ ಮಾತ್ರೆಗಳನ್ನು ಹೊರತಂದು ತಾವೇ ಸ್ವತಃ ಚಿಕಿತ್ಸೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ರೂಢಿಸ್ಕೊಡುವಂಥ ಪದ್ಧತಿಯೇ ನಿಜವಾದ ಚಿಕಿತ್ಸಾ ಪದ್ಧತಿ ಆಗಿರುತ್ತೆ. ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದು ಅಂತ ಹೇಳಿದ್ರೆ, ಅನೇಕರಲ್ಲಿ ಈ ಮಧುಮೇಹ ಸಮಸ್ಯೆ ಬಂದಿರುತ್ತೆ. ಆದರೆ ನಿಮಗೆ ಗೊತ್ತಿರುತ್ತೆ ಬರೀ ಮಧುಮೇಹ ಮಾತ್ರ ಬಂದಿರುತ್ತೆ ಅಂಥೇಳಿ. ಆದರೆ ಸಾಕಷ್ಟು ಮಧುಮೇಹಗಳನ್ನು ನೀವು ವಿಚಾರಣೆ ಮಾಡಬಹುದು. ಆ ಒಂದು ಮಧುಮೇಹ ಸಮಸ್ಯೆಗಳಿಗೆ ಯಾರು ಇರುತ್ತೆ, ಆ ಸಮಸ್ಯೆಗಳಿಂದ ಶುರುವಾದಂಥ ಸಮಸ್ಯೆಗಳೇ ಈ ಒಂದು ಉರಿಮೂತ್ರದ ಸಮಸ್ಯೆಗಳಿರ್ಬೋದು, ಅಥವಾ ಒಂದು ಈ ಕಿಡ್ನಿಗೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳಿಂದ ಕೂಡ ಒದ್ದಾಡ್ತಿರ್ತಾರೆ. ಈ ಒಂದು ಮಧುಮೇಹ ಜೊತೆಗೆ ಸಂಬಂಧಪಟ್ಟಂಥ UTA ಸಮಸ್ಯೆಗಳಿರ್ಬೋದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿಗೆ ಹೇಗಿರುತ್ತೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪರಿಹಾರಗಳನ್ನೋದು ಯೋಗನಿಧಿ ಡಾಕ್ಟರ್ ಲತಾ ಶೇಖರ್ ಅವರು ತಿಳಿಸ್ಕೊಡ್ತಾರೆ. ಡಾಕ್ಟರ್, ಇವಾಗ ಸಾಕಷ್ಟು ಜನಕ್ಕೆ ಈ ಮಧುಮೇಹದಿಂದ ಉಂಟಾದ ಅನೇಕ ಸಮಸ್ಯೆಗಳು ಉಂಟಾಗ್ತಿರುತ್ತೆ. ಸಾಕಷ್ಟು ಮಾತ್ರೆ ಮತ್ತೊಂದಕ್ಕೆ ಮೊರೆ ಹೋಗಿರ್ತಾರೆ. ಈ ಮುದ್ರಾ ಮತ್ತು ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಗಿರುತ್ತೆ ಪರಿಹಾರಗಳು? ಮಧುಮೇಹ ಕಾಯಿಲೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೆ. ಇದನ್ನು ಪ್ರತಿನಿತ್ಯ ಮಾತಾಡಿದ್ರೂ ಇನ್ನೂ ಮಾತಾಡಲಿಕ್ಕಿರುತ್ತೆ. ಯಾಕೆಂದರೆ ಅದರಿಂದ ಏನೇನು ಅನಾಹುತ ಆಗುತ್ತೆ. ಈಗ ರೀಡಿಂಗ್ ನಾರ್ಮಲ್ ಇದ್ದರೂ ಕೂಡ ಒಳಗಡೆ ಆರ್ಗನ್ ಫೇಲ್ ಆಗ್ತಾ ಹೋಗುವಂಥದ್ದು. ಅದಕ್ಕೆ ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಏನಂತಂದರೆ ಯೂರಿನ್ ಇದರಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ ಅಂದರೆ ಬರೀ ವಿಸರ್ಜನೆಯಲ್ಲಿ ಮಾತ್ರ ಅಲ್ಲ, ಬೇರೆ ಉರಿ ಬರೋದು, ಒಳಗಡೆ ಪ್ರಾಬ್ಲಮ್ಮು. ಕೆಲವರಿಗೆ ಬ್ಲ್ಯಾಡರ್ ವೀಕ್ ಆಗ್ತಾ ಹೋಗೋದ್ರಿಂದ ಯೂರಿನ್ ಕಂಟ್ರೋಲ್ ಕೂಡ ತಪ್ಪುತ್ತೆ. ಮತ್ತು ನೊರೆ ಹೋಗ್ತಾ ಇದೆಯಾ ಅನ್ನೋದು ತುಂಬ ಎಲ್ಲ ಮಧುಮೇಹಗಳು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅದು ಕಿಡ್ನಿ ಫಿಲ್ಟ್ರಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಅರ್ಥ. ಅಲ್ಲಿ ಆಲ್ಬುಮಿನ್ ಪ್ರೆಸೆಂಟ್ ಇರುತ್ತೆ ಅಥವಾ ಪ್ರೋಟೀನ್ ಲೀಕೇಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಗಮನ ಇಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಿಡ್ನಿನಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ವಂತ. ಯಾಕೆಂದರೆ ಸುಮ್ಮನೆ ನಾವು ಮಾತ್ರೆಗಳು ತೊಗೊಳ್ತಾನೇ ಇರ್ತೀವಿ, ಯಾಕಂದ್ರೆ ಜೀವನ ಪೂರ್ತಿ ಮಾತ್ರೆ ತೊಗೊಳ್ಳೋದಲ್ವಾ. ಸೊ ಹಾಗಾಗಿ ಕಿಡ್ನಿ ಅಫೆಕ್ಟ್ ಆದರೆ ಒಂದು ನಿಮಗೆ 70-75% ಡ್ಯಾಮೇಜ್ ಆಗುವವರೆಗೂ ನಮ್ಗೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ. ಅದಕ್ಕೆ ಸಣ್ಣ ಪುಟ್ಟ ಸಿಂಪ್ಟಮ್ ಬಂದಾಗ ಪದೇ UTI ಆದರೂ ಕೂಡ ಗಮನ ಕೊಟ್ಕೋಬೇಕಾಗುತ್ತೆ. ಕಿಡ್ನಿನಲ್ಲಿ ಪ್ರಾಬ್ಲಮ್ ಇದೆಯಾ, ಅದು ಕಿಡ್ನಿ ಫಿಲ್ಟ್ರಿಂಗ್ ಕೆಪಾಸಿಟಿದು ಟೆಸ್ಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಕ್ರಿಯಾಟಿನಿನ್ ಲೆವೆಲ್ ಇರುತ್ತೆ ಬ್ಲಡ್ಡಲ್ಲಿ, ಅದನ್ನು ಕೂಡ ಚೆಕ್ ಮಾಡಬೇಕು. ಈ ರೀತಿ ಮಾಡಿ ಸರಿ ಆಗ್ತಿದೆಯಾ ಅಥವಾ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ನೀವು ಕಂಡ್ಕೋಬೇಕು. ಆಮೇಲೆ ನಿಮಗೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಎಷ್ಟು ವಂಡರ್ಫುಲ್ಲಾಗಿ ಒಂದು ಕೆಲಸ ಮಾಡುತ್ತಂದರೆ ನಿಮಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಆಲ್ಮೋಸ್ಟ್ 95-100% ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ಗಿಡಮೂಲಿಕೆಗಳು ಅಂದರೆ ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ, ಅಂದರೆ ಬಿಲ್ವ, ನೀಮು, ತುಳಸಿ, ಸಪ್ತಚಕ್ರ, ಸ್ಟೀಲ್, ಈ ಥರ ಬೇಕಾದಷ್ಟು ಗಿಡಮೂಲಿಕೆಗಳಿರುತ್ತೆ. ಸೊ ಅದರದ್ದು ಕಾಂಬಿನೇಷನ್ ಆ್ಯಂಡ್ ಪ್ರಪೋರ್ಷನ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ರೀತಿ ಕಾಂಬಿನೇಷನ್ ಮಾಡಿ ಕೊಡೋದ್ರ ಜೊತೆಗೆ ಪ್ಯಾಂಕ್ರಿಯಾಸಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಟ್ವಿಸ್ಟಿಂಗ್ ಆಸನಾಸ್ ಇರ್ಬೋದು ಅಥವಾ ಪ್ರಾಣಾಯಾಮಗಳ ಕಾಂಬಿನೇಷನ್ ಇರ್ಬೋದು, ಮುದ್ರಾಗಳ ಕಾಂಬಿನೇಷನ್, ಇದೆಲ್ಲ ತುಂಬ ಸಪೋರ್ಟಿಂಗ್ ಥೆರಪಿ, ತುಂಬ ಹೆಲ್ಪ್ಫುಲ್ಲಾಗಿ ನಿಮಗೆ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಅದು ಎಲ್ಲದನ್ನು ಮಾಡಿದಾಗ ನೀವೊಂದು ಶುಗರ್ ಪೇಷಂಟ್ ಅನ್ನೋ ಯೋಚನೆನ ಕಂಪ್ಲೀಟಾಗಿ ಬಿಡ್ಬೋದು. ಕೇಳಿಸ್ಕೊಳ್ಳಲ್ಲ, ಎಷ್ಟು ಸಂತೋಷ ಆಗುತ್ತೆ ಕೇಳಿಸ್ಕೊಳ್ಳೋದಕ್ಕೋಸ್ಕರ. ಒಬ್ಬ ರೋಗಿಗೆ ತಾನು ನಿರೋಗಿ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಭಾರಿ ಖುಷಿ ಆಗುತ್ತೆ. ಜೊತೆಗೆ 30-40 ವರ್ಷಗಳಿಂದ ಮಾತ್ರೆಗಳನ್ನು ತಗೊಳ್ತಿರ್ತಾರೆ, ಮತ್ತೊಂದು ಇನ್ಸುಲಿನ್ಗಳಿಗೆ ಮೊರೆ ಹೋಗಿರ್ತಾರೆ. ಜೊತೆಗೆ UTA ಸಮಸ್ಯೆ ಬಗ್ಗೆ ಏನು ಡಾಕ್ಟರ್ ಹೇಳಿದ್ರು, UTA ಸಮಸ್ಯೆಗಳಿರುತ್ತೆ, ಕಿಡ್ನಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿರುತ್ತೆ. ನೀವೊಂದು ಕಂಡೀಷನಲ್ ಲೈಫ್ ಸ್ಟೈಲಲ್ಲಿ ಮಾತ್ರ ಹೋಗ್ತಾ ಇರ್ತೀರಿ. ಅದರ ಆಚೆಗೆ ಸಾಕಷ್ಟು ಚಿಕಿತ್ಸೆಗಳಿರುತ್ತೆ. ಈ ಮುದ್ರಾ ಮತ್ತು ಪ್ರಾಕೃತಿಕ ಚಿಕಿತ್ಸೆ ಕಳೆದ 25 ವರ್ಷಗಳಿಂದನೂ ಕೂಡ ನೀಡ್ತಾ ಬಂದಿದ್ದಾರೆ. ಅನೇಕರು ಗುಣಮುಖರಾಗಿ ಅವರ
ಅವರ ಒಂದು ಬದುಕನ್ನು ಔಷಧರಹಿತ ಜೀವನ ಶೈಲಿಯನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ. ಇದರಲ್ಲಿ ನೀವು ಕೂಡ ಒಬ್ಬರಾಗಬೇಕು, ನಿಮಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ಹೇಳಿದಾಗ ನೀವು ಕೂಡ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯನ್ನು ಆಯ್ಕೆ ಮಾಡ್ಕೋಬೇಕು. ಇದೇ ಬರುವ ಸೆಪ್ಟೆಂಬರ್ 14ನೇ ತಾರೀಕು ಚಿಂದೋಳಿ ಲೀಲಾ ಕಲಾಕ್ಷೇತ್ರ, ಕುವೆಂಪು ನಗರ, ದಾವಣಗೆರೆಯಲ್ಲಿ ಈ ಒಂದು ಕಾರ್ಯಾಗಾರ ಇದೆ. ಡಾಕ್ಟರ್ ಲತಾ ಶೇಖರ್ ಅವರು ಸುಮಾರು ಒಂದು 11 ಸಲ ಅಲ್ಲಿ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿದ್ದಾರೆ. ಈ ಸಲ ಬರ್ತಾ ಇರೋದು ಕೂಡ 12ನೇ ಬಾರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇನ್ನು ಒಂದೇ ವಾರ ಒಂದು ಗಡುವಿರೋದ್ರಿಂದ ಅನೇಕರು ವಿಚಾರಣೆ ಕೂಡ ಮಾಡಿರ್ತೀರಿ, ಇನ್ನೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತೀರಿ. ಈಗಷ್ಟೇ ಒಬ್ಬರ ಹತ್ರ ಮಾತಾಡ್ಕೊಂಡು ಬಂದೆ ನಾನು, ಎಷ್ಟೊಂದು ದುಡ್ಡನ್ನು ವ್ಯಯ ಮಾಡಿದ್ದಾರೆ ಅಂತ ಹೇಳಿದಾಗ ಗಂಟ್ಲಲ್ಲಿ ಒಂದು ಗಡ್ಡೆ ಆಗಿತ್ತಂತೆ. ಆ ಗಡ್ಡೆಯನ್ನು ನಮ್ಮಲ್ಲಿ ಹಿಂದೆ ಯಾವಾಗ ಒಂದ್ಸಲ ಎನ್ಕ್ವೈರಿ ಮಾಡಿದ್ರು ಅವರು, ಅಲ್ಲೂ ನಮ್ಮಲ್ಲಿ ಬಂದಿರಲಿಲ್ಲ ಅವರು. ಈಗ ಆ ಗಡ್ಡೆಯ ಒಂದು ಪರಿಣಾಮ ಯಾವ ಥರ ಆಗೋಗಿದೆ ಅಂದರೆ ಅವರ ಜೀವನಕ್ಕೆ ಒಂದು ಕೂತು ತಂದು ಹೋಗಿದೆ ಅಲ್ವಾ. ಈ ಥರ ಅನೇಕ ಸಮಸ್ಯೆಗಳಿಂದ ಸರಿ ಮಾಡ್ಕೋಬೇಕು ಅಂದರೆ ನೀವು ಈ ಆಯ್ಕೆನ ಮಾಡ್ಕೊಳ್ಳಿ. ಒಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮಾತಾಡಿ, ಡಾಕ್ಟರ್ ಇದ್ದಾರೆ ಮಾತಾಡಿ. ಹಾ ನಮಸ್ತೆ. ನಮಸ್ತೆ ಹೇಳಿ. ಮೇಡಮ್ ನಾನು ಮೊನ್ನೆ ಬಂದಿದ್ದೆ. ಹೌದಾ? ನನಗೆ ಇದಿತ್ತು ವೆರಿಕೋಸ್ ವೇನ್ದು. ಓಕೆ. ಟ್ಯಾಬ್ಲೆಟ್ ತಗೊಳಕ್ ಬಂದಿದ್ದೆ. ಹಾ ಹೇಗಿದ್ದೀರಿ? ಈಗ ಪರವಾಗಿಲ್ಲ ಮೇಡಮ್, ಸ್ವಲ್ಪ ಇಂಪ್ರೂವ್ ಆಗಿದೆ. ಆಗ್ತಿದೆ. ಒಂದು 2-3 ಮಂತ್ಸ್ ಇಂದ ತಗೋತಾ ಇದ್ದೀನಿ. ಒಳ್ಳೇದಾಗ್ಲಿ. ನೋವೆಲ್ಲ ಕಮ್ಮಿ ಆಗಿದೆ. ವೆರಿ ಗುಡ್. ಆಮೇಲೆ BP-ಗೂ ತಗೊಂಡಿದ್ದೆ ನಿಮ್ಮ ಹತ್ರ. ಹಾ BP ಎಲ್ಲ ನಾರ್ಮಲ್ ಇದೆ ಈಗ. ಹೌದಾ? ವೆರಿ ನೈಸ್. ಏನು ಇಂಗ್ಲಿಷ್ ಮೆಡಿಸಿನ್ ತಗೋತಿಲ್ಲ ಈಗ ನಾನು. ಹೌದಾ? ವೆರಿ ನೈಸ್. ಆಮೇಲೆ ಥೈರಾಯ್ಡ್ಗೂ ಏನು ತಗೋತಿಲ್ಲ. ವೆರಿ ಗುಡ್. ಥೈರಾಯ್ಡ್ಗೂ ತಗೊಂಡಿದ್ದೀನಿ ನಿಮ್ಮ ಹತ್ರ. ಓಕೆ ಓಕೆ. ಈಗ ವೆರಿಕೋಸ್ ತಗೋತಾ ಇದ್ದೀನಿ. ಹಾ ಸುಮಾರು ನೋವು ಕಮ್ಮಿ ಆಗಿದೆ. ಹೌದಾ? ಕಾಲ್ಗೆಲ್ಲ ಸ್ವಲ್ಪ ಸ್ಟ್ರೆಂತ್ ಬಂದಂಗ ಆಗಿದೆ. ಮುಂಚೆ ತುಂಬಾ ನಡೆಯೋದು ತುಂಬಾ ಪ್ರಾಬ್ಲಮ್ ಅನ್ಸ್ತಿತ್ತು. ಓಕೆ ಓಕೆ. ಈಗ ಕಾಲ್ಗೆಲ್ಲ ಸ್ವಲ್ಪ ಶಕ್ತಿ ಬಂದಂಗ ಆಗಿದೆ ನಂಗೆ. ಆಗ್ಲಿ ಆಗ್ಲಿ. ಅದು ನೋವಿದೆ ಅಷ್ಟೇ ಸ್ವಲ್ಪ. ಸ್ವಲ್ಪ ನೋವಿದೆ. ಅದಕ್ಕೆ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಿ. ಖಂಡಿತ. ತುಂಬ ಖುಷಿ ಆಯಿತು ನಿಮ್ಮ ಫೀಡ್ಬ್ಯಾಕ್ ಕೇಳಿ. ಯಾಕೆಂದರೆ BP ಮತ್ತು ಥೈರಾಯ್ಡಿಗೆ ಮಾತ್ರನೇ ತಗೊಳ್ತಿಲ್ಲ, ನ್ಯಾಚುರಲ್ ಹೀಲಿಂಗಲ್ಲಿ 3 ಮಂತ್ಸಲ್ಲಿ ಎಲ್ಲದೂ ಗುಣ ಆಗಿದೆ ಅಂತ ಹೇಳಿದ್ರಿ. ಹಾಗೆಯೇ ಕಂಟಿನ್ಯೂ ಮಾಡಿ. ಮತ್ತು ವೆರಿಕೋಸ್ ಪ್ರಾಬ್ಲಮ್ಮಿಗೆ ಮಾತ್ರ ಕಂಟಿನ್ಯೂಸ್ ಆಗಿ ನಾವು ಏನು ಮಸಾಜು ಅದೆಲ್ಲ ಹೇಳ್ಕೊಟ್ಟಿರ್ತೀವಿ ಅದನ್ನು ಫಾಲೋ ಮಾಡಿ. ಯಾಕೆಂದರೆ ವೆರಿಕೋಸ್ ತುಂಬ ಜಾಸ್ತಿ ಆದಾಗ ಕಾಲು ನೋವು ಬರೋದು, ಮತ್ತು ಕೆಲವರಿಗೆ ಫಂಗಲ್ ಇನ್ಫೆಕ್ಷನ್ ಥರ ಆಗಿ ಕಾಲೆಲ್ಲ ಕಪ್ಪಾಗೋದು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ರಕ್ತ ಪರಿಚಲನೆ ಇಲ್ಲಿ ಕರೆಕ್ಟಾಗಿರೋದಿಲ್ಲ. ಸೊ ನೀವು ಶುಗರ್ ಪ್ರಾಬ್ಲಮ್ಸ್ ಇರೋರಿಗೆ ತುಂಬ ಜಾಸ್ತಿ ಈ ಥರ ಸ್ಕಿನ್ ಪ್ರಾಬ್ಲಮ್ ಬರೋದು. ಸೊ ನಿಮಗೆ ಈಗ ಎಲ್ಲದೂ ಚೆನ್ನಾಗಾಗಿದೆ. ವೆರಿ ನೈಸ್. ತುಂಬ ಖುಷಿ ಆಯಿತು. ಕರೆ ಮಾಡಿ ನಿಮ್ಮ ಫಲಿತಾಂಶಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಈಗ ನೋಡಿ, ಇವತ್ತು ಹೇಳ್ತಾ ಇದ್ರು ಅವರು ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಹೇಳಿ. ಅನೇಕರಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಯಾವ ಥರ ಅಂತ ಹೇಳಿದ್ರೆ ಬ್ಯಾಂಡೇಜ್ಗಳನ್ನು ಸುತ್ಕೊಂಡು ಬರುವಂಥ ಪರಿಸ್ಥಿತಿಗಳಿದೆ. ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಗಳಿಗೆ ಯಾವ ಥರ ಚಿಕಿತ್ಸೆಗಳನ್ನ ಕೊಡ್ಬೋದು? ವೆರಿಕೋಸಿಗೆ ಮಸಾಜ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಮಲಿನ ರಕ್ತ ಏನಿರುತ್ತೆ ಅದು ಹಾರ್ಟಿಗೆ ಹರಿಬೇಕಲ್ವಾ. ಸೊ ಅಲ್ಲಿ ಹೋಗಿ ಆಕ್ಸಿಜನೇಟೆಡ್ ಆಗಿ ಎಲ್ಲ ನಮ್ಮ ಅಂಗಾಂಗಗಳಿಗೆ ಪ್ಯೂರಿಫೈ ಆಗಿ ಹೋಗ್ತಾ ಇರಬೇಕು. ಸೊ ಅಲ್ಲೇ ನಿಮಗೆ ಅಡೆತಡೆ ಆದಾಗ ತುಂಬ ಬೇರೆ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರೋದ್ರಿಂದ ನೀವು ಎಲ್ಲಿ ಸ್ವಲ್ಪ ವೆಬ್ ಥರ ಕಾಣಿಸುತ್ತೆ ಅಥವಾ ಗ್ರೀನ್ ಥರ ನರ ಈ ಥರ ಏನಾದರೂ ಆದಾಗ ಆಗಲೇ ನೀವು ಎಚ್ಚೆತ್ಕೊಂಡ್ರೆ ಮುಂದೆ ಆಗೋ ಅನಾಹುತ ಎಲ್ಲ ತಪ್ಪಿಸ್ಬೋದು. ತುಂಬ ಗಂಟಾಗಿ ಮತ್ತು ಕಾಲೆಲ್ಲ ಕಪ್ಪಾಗಿ, ಸೊ ಕೆಲವರಿಗೆ ಬ್ಲಡ್ ಊಸ್ ಆಗ್ತಾ ಹೋಗುತ್ತೆ. ಎಲ್ಲ ನೀವೇನೋ ಲೇಸರು ಅದು ಇದು ಮಾಡಿಸ್ತೀರಿ, ಒಂದು ಕಡೆ ತೆಗಿತೀರಿ ಮತ್ತೊಂದು ಕಡೆ ಉಬ್ಬುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗಿ ಕಾಲು ದಪ್ಪ ಆಗ್ತಾ ಇರುತ್ತೆ. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಒಂದು ಜಸ್ಟ್ 2 to 3 ಮಂತ್ಸ್ ಅಂತ ನೀವು ತಗೊಳ್ಬೋದು. ಅಷ್ಟರೊಳಗಡೆ ಸರಿ ಮಾಡ್ಬೋದು. ಅದರಲ್ಲೂ ಮಧುಮೇಹಿಗಳಾಗಿದ್ದರೆ ತುಂಬ ಕೇರಾಗಿ ಎಲ್ಲ ಆರ್ಗನ್ಗಳನ್ನು ಲಾಸ್ಟ್ವರೆಗೂ ಕಾಪಾಡ್ಕೋಬೇಕು ತಾನೆ. ಅದಕ್ಕೋಸ್ಕರ ಎಚ್ಚರಿಕೆ ವಹಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಕೇಳಿಸ್ಕೊಂಡಲ್ಲ. ಈಗ ಇನ್ನೊಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ಕಾರ. ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮಸ್ತೆ ಹೇಳಿ, ಏನು ತೊಂದರೆ ಆಗಿದೆ? ಮೇಡಮ್ ಅವರ ನಮ್ಗೆ ಮಂಡಿ ನೋವು ಮೇಡಮ್ ಅವರ. ಮೈಯೆಲ್ಲ ನವೆ ಆಗ್ತಿದ್ಯಾ? ಮೈಯೆಲ್ಲ ನವೆ ಇಲ್ಲ, ನೋವು, ಪೇಯ್ನ್. ಹೌದಾ? ಎಲ್ಲಿರೋದು ನೀವು? ಮಂಡ್ಯ ಮೇಡಮ್. ಮಂಡ್ಯ ಅಲ್ವಾ? ನೀವು ಸಾಧ್ಯ ಆದರೆ ಒಂದ್ಸಲ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಮೈಯೆಲ್ಲ ನೋವು ಅಂದರೆ ಯಾತಕ್ಕೆ ನೋವು ಆಗಿರುತ್ತೆ ಅನ್ನೋದು ಬೇಕಾಗಿರುತ್ತೆ ಅಲ್ವಾ. ಈಗ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಮಂಡ್ಯ. ಹಾಂ,
ಈಗ ಮಂಡಿ ಸೊಂಟ ಎಲ್ಲ ಒಂದು ಏಜ್ ಆದ ನಂತರ ಬಲ ಕಡಿಮೆ ಆಗುತ್ತೆ, ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಜಾಯಿಂಟ್ಸ್ ಮಧ್ಯೆ ಇರುವಂಥ ಫ್ಲೂಯಿಡ್ ಏನಾಗುತ್ತೆ ಅದು ಡ್ರೈ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ನೋವಿನ ರೂಪದಲ್ಲಿ ಕಾಣಿಸ್ಕೊಳ್ತಾ ಹೋಗೋದು. ಪೇಯ್ನ್ ಕಿಲ್ಲರ್ ಯಾವುದೇ ಕಾರಣಕ್ಕೂ ತೊಗೊಳ್ಬಾರ್ದು. ಇವತ್ತು ನಾವು ಏನು ಮಾತಾಡ್ತಿದ್ವಿ ಕಿಡ್ನಿ ಬಗ್ಗೆ, ಸೊ ಎಷ್ಟು ನೀವು ಕೆಮಿಕಲನ್ನು ಕಡಿಮೆ ಮಾಡ್ತೀರಿ, ಪೇಯ್ನ್ ಕಿಲ್ಲರ್ಸ್ ಆಗಿರ್ಬೋದು, ಎಷ್ಟೋ ಡಾಕ್ಟರ್ಸೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ತುಂಬ ಮಾತ್ರೆಗಳನ್ನು ತೊಗೋಬೇಡಿ ಅಂತ ಅಲ್ವಾ. ಸೊ ಹಾಗಾಗಿ ಯಾವುದೇ ಥರ ನೋವಿದ್ರೂ ನ್ಯಾಚುರಲ್ ಹೀಲಿಂಗಲ್ಲಿ ತುಂಬ ಚೆನ್ನಾಗಿ ಕಡಿಮೆ ಮಾಡ್ಬೋದು. ರಾಸ್ನ, ಗುಗ್ಗುಲು, ಬಲ, ಅತಿ ಬಲ ಈ ರೀತಿ ಕಾಂಬಿನೇಷನ್ ಮಾಡಿ ಕೊಡ್ತೀವಿ. ಅದರಲ್ಲಿ ನಿಮಗೆ 70-80% ನೋವು ಕಡಿಮೆ ಆಗಿಬಿಡುತ್ತೆ. ಆಗ ನೀವು ಆರಾಮಾಗಿ ಓಡಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ಬೋದು. ಯಾವುದೇ ಕಾರಣಕ್ಕೂ ಆಪ್ರೇಷನ್ ಅಗತ್ಯ ಕೂಡ ಇರೋದಿಲ್ಲ. ಕೇಳಿಸ್ಕೊಂಡ್ಲ, ತುಂಬ ಜನಕ್ಕೆ ಈ ಮಂಡಿ ನೋವಿನ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ. ಅದಾದ ನಂತರ ಆಪರೇಷನ್ಸ್ ಮಾಡಿಸ್ಕೊಂಡು ಬಂದವರು ಸುಮಾರು, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೋದು, ಸುಮಾರು 80-90% ಜನಕ್ಕೆ ಅದು ಪಾಸ್ ಆಗೋದಿಲ್ಲ. ಜೊತೆಗೆ ಆವಾಗ ಒಬ್ಬರೇ ನಡೀತಾ ಇರ್ತಾರೆ. ಆಪರೇಷನ್ಸ್ ಆದಮೇಲೆ ಇನ್ನೊಬ್ಬರು ಸಹಾಯ ತೊಗೊಳ್ತಾರೆ ಅಥವಾ ಇನ್ನೊಂದರ ಸಹಾಯ ತೊಗೊಂಡು ನಡ್ಕೊಂಡು ಬರ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕು. 80-90% ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೋಬೇಕು ಅಂತಿದ್ರೆ ನಿಮಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಬೋದು. ಅದೇ ಸೆಪ್ಟೆಂಬರ್ 14ನೇ ತಾರೀಕು ನಡೆಯುವಂಥ ಕಾರ್ಯಾಗಾರ ಚಿಂದುಳ್ಳಿಲ ಕಲಾಕ್ಷೇತ್ರ, ಕುವೆಂಪು ನಗರ, ದಾವಣಗೆರೆಯಲ್ಲಿದೆ. ಸೊ ಹಾಗಾಗಿ ಅಲ್ಲಿ ಕೂಡ ಈ ಥರ ಸಮಸ್ಯೆಗಳಿರೋರು ಯಾರಾದರೂ ಇದ್ದರೆ, ಅಥವಾ UTA ಸಮಸ್ಯೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಿದ್ದಾಗ ನೀವು ಕಾರ್ಯಾಗಾರದಲ್ಲಿ ಭಾಗಿಯಾಗ್ಬೋದು. ಕೆಳಗಡೆ ಏನು ನಂಬರ್ಗಳು ಕಾಣ್ತಿರುತ್ತೆ ಅದಕ್ಕೆ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ನೇರವಾಗಿ ಬೆಂಗಳೂರಿಗೆ ಬರಬೇಕು ಅಂತಿದ್ರೆ ಇದೇ ತಿಂಗಳ 28ನೇ ತಾರೀಕಿಗೆ ಬೆಂಗಳೂರಿನ ಗಿರಿನಗರ ಶಾಖೆಯಲ್ಲೂ ಕೂಡ ಈ ಒಂದು ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಒಳಗೊಂಡಂಥ ಪರಿಪೂರ್ಣ ಚಿಕಿತ್ಸಾ ಕಾರ್ಯಾಗಾರ ಇರುತ್ತೆ. ಅದ್ರ ಬಗ್ಗೆ ಕೂಡ ನೀವು ಮಾಹಿತಿಗಳನ್ನು ಪಡ್ಕೊಳ್ಬೋದು. ಇನ್ನು ನಮ್ಮಲ್ಲಿ ಅನೇಕರು ಬಂದು ಚಿಕಿತ್ಸೆಗಳನ್ನ ತಗೊಂಡಿದ್ದಾರೆ. ಅವರು ಎಷ್ಟು ಚೆನ್ನಾಗಿದ್ದಾರೆ ಅದ್ರ ಬಗ್ಗೆ ಒಂದು ಫಲಿತಾಂಶದ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ನನ್ನ ಹೆಸರು ಶಿವಲೀಲಾ. ನಾನು ಈ ಗಿರಿನಗರಕ್ಕೆ ಬಂದು ಒಂದು 2.5 months ಆಯಿತು ಮನೆ ಶಿಫ್ಟ್ ಮಾಡಿ. ಬಟ್ ಇಲ್ಲಿ ನಾನು ಯೋಗಕ್ಕೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೆ. ಆವಾಗ ಈ ಪ್ರಾಕೃತಿಕ ಯೋಗ ಚಿಕಿತ್ಸೆದು ಕೇಳ್ಕೊಂಡ್ಮೇಲೆ ನ್ಯಾಚುರೋಪತಿ ಅಂತ ಗೊತ್ತಾಯ್ತಲ್ಲ, ನಂಗೆ ನ್ಯಾಚುರೋಪತಿ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು. ಹಾಗಾಗಿ ಯೋಗಕ್ಕೆ ಕೇಳ್ಕೊಂಡು ಬಂದಾಗ ಅಲ್ಲಿ ಏನೇನು ಥೆರಪಿ ಕೊಡ್ತಾರೆ ಅಂತ ಕೇಳಿದೆ. ಆಗ ಎಲ್ಲ ಹಿಂಗೆ ನ್ಯಾಚುರೋಪತಿ ಟ್ರೀಟ್ಮೆಂಟು, ಕಾಸ್ಮಿಕ್ ಇದಕ್ಕೆಲ್ಲ ಹೇಳಿದ್ರು. ಆಯಿತು ಅಂತ ಕಾಸ್ಮಿಕ್ ಹೀಲಿಂಗ್ ಇದಕ್ಕೆಲ್ಲ ಜಾಯ್ನ್ ಆದೆ. ನಾನು 1 year ಇದನ್ನು ಮಾಡಿಕೊಂಡೆ. ಬಟ್ ನನಗೆ ಕಿಡ್ನಿ ಸ್ಟೋನ್ ಇತ್ತು ಮೊದಲೇ ನಾನು ಚೆಕ್ ಮಾಡಿದಾಗ. ಹಾಗಾಗಿ ಕಿಡ್ನಿ ಸ್ಟೋನ್ದು ಬಗ್ಗೆ ಕೇಳಿದೆ. ಅವ್ರು ಜ್ಯೂಸ್ ಥೆರಪಿ ಹೇಳಿದ್ರು. ಜ್ಯೂಸ್ ಥೆರಪಿ ನಾನು ಮಾಡಿದಾಗ ವೆಯ್ಟ್ ಲಾಸು ಅವಾಗಾಯಿತು, ಮತ್ತು ಬೆಟ್ ಪೈನು ಎಲ್ಲ ಕಡಿಮೆ ಆಯಿತು. ಜಾಯಿಂಟ್ ಪೈನು ಇತ್ತು ನನಗೆ. ಜಾಯಿಂಟ್ ಪೈನು ಅದೆಲ್ಲ ಈಗ ನಾನು 21 days ಆಯಿತು, 23 days ಆಯಿತು. ನನಗೆ ಹ್ಯಾಂಡ್ ಎಲ್ಲ, ನನಗೆ ಫಿಂಗರ್ಸ್ ಎಲ್ಲ ತುಂಬ ಪೈನ್ ಬರ್ತಿತ್ತು, ರಿಸ್ಟೆಲ್ಲ. ಈಗ ಒಂದು ಸುಮಾರು ಭಾಗ ಅಂದರೆ ಒಂದು 25% ನಂಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಆಗ್ತಾಯಿದೆ. ನಾನು ಇಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವನ್ ವೆರಿಕೋಸು ನಾನು ಸರ್ಜರಿ ಮಾಡಿಸ್ಕೊಂಡಿದ್ದೆ 1 year ಬ್ಯಾಕು. ಬಟ್ ಆದ್ರೂ ಮತ್ತೆ ನನಗೆ ಆ ಕಾಲು ನೋವು ಬರ್ತಾಯಿದೆ ಅಂತ ಬಂದಿದ್ದೆ. ಅವರು ಅದಕ್ಕೆ ಇಲ್ಲ ವೆರಿಕೋಸ್ ಇನ್ನೂ ಇದೆ, ಮತ್ತೆ ಅಗೇನ್ ನೋಡಿ ನಿಮಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. ಅದಕ್ಕೂ ನಾನೀಗ ಟ್ರೀಟ್ಮೆಂಟ್ ತೊಗೋಬೇಕು. ಬಟ್ 21 daysಗೆ ನನಗೆ ಪರವಾಗಿಲ್ಲ, ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಅನ್ನಪೂರ್ಣ ಅಂತ. ನಾನು ಹಸೂರಿಂದ ಬಂದಿರೋದು. ನನಗೆ BP ಶುಗರ್ ತುಂಬ ಇತ್ತು. ನನಗೆ ಯೂಟ್ಯೂಬ್ನಲ್ಲಿ ಲತಾ ಶೇಖರ್ ಮೇಡಮ್ನ ಯೂಟ್ಯೂಬ್ ನೋಡ್ತಾ ಇದ್ದೆ. ಅವರು ಮುದ್ರಾ ಮಾಡ್ತಾ ಇದೆಯಲ್ಲ ನೋಡಿ ನಾನು ಮನೇಲಿ ಮಾಡ್ತಾಯಿದ್ದೆ. ಮತ್ತು ಯೂಟ್ಯೂಬ್ ನೋಡಿಬಿಟ್ಟು ನಾನು ಇಲ್ಲಿ ಬಂದೆ ಅವ್ರ ಹತ್ರ. ನನಗೆ ಅಲೋಪತಿ ಮೆಡಿಷನ್ ತೊಗೊಂಡು ನನಗೆ 350-400 ಈ ಥರ ಬರ್ತಾಯಿತ್ತು. ನನಗೆ 10 yearsಯಿಂದ ಶುಗರ್ ಇತ್ತು. ಇವಾಗ ನನಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ 122, ತಿಂಡಿ ತಿಂದಮೇಲೆ 158 ಇದೆ. ಕಮ್ಮಿಯಾಗಿದೆ, ಸುಸ್ತು ಕಮ್ಮಿಯಾಗಿದೆ, BP ಎಲ್ಲ ನಾರ್ಮಲ್ ಇದೆ, ಶುಗರ್ ಎಲ್ಲ ನಾರ್ಮಲ್ ಇದೆ. ಲತಾ ಶೇಖರ್ಗೆ ತುಂಬ ಧನ್ಯವಾದ. ನನ್ನ ಹೆಸರು ರೂಪಾ ಅಂತ. ನಾವು ಬನಶಂಕರಿ 3rd ಸ್ಟೇಜಿಂದ ಬಂದಿರೋದು. ನಮಗೆ ಹೆಲ್ತ್ ಪ್ರಾಬ್ಲಮ್ ಅಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಅಸಿಡಿಟಿ ಪ್ರಾಬ್ಲಮ್ ಇದೆ, ಎರಡೂ ಇತ್ತು. ಹಾಗಾಗಿ ನಾವು TV ನೋಡಿ ನ್ಯೂಸ್ ಪ್ರೋಗ್ರಾಮ್ ನೋಡಿ ನಮ್ಗೆ ಗೊತ್ತಾಗಿ, ಹಾಗಾಗಿ ಅಡ್ರೆಸ್ ಹಿಡ್ಕೊಂಡು ಇಲ್ಲಿಗೆ ಬಂದು, ಇಲ್ಲೇ ಬಂದ ಮೇಲೆ ನಮಗೆ ಥೈರಾಯ್ಡ್ ತೋರಿಸಿದ್ಮೇಲೆ ಇವರು ಸ್ವಲ್ಪ ಮೆಡಿಷನ್ ಕೊಟ್ಟಿದ್ಮೇಲೆ ನಾರ್ಮಲಾಗಿ ಬಂದಿದೆ. ಅಸಿಡಿಟಿನೂ ನಾರ್ಮಲ್ ಆಗಿದೆ, ಪರವಾಗಿಲ್ಲ. ನಾವು ಸ್ವಲ್ಪ ದಪ್ಪನೂ ಇದೆ, ಹಾಗಾಗಿ ಇಲ್ಲಿ ಬಂದ ಸ್ವಲ್ಪ ಸಣ್ಣನೂ ಆಗಿದ್ದೀನಿ. ಇನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನು ಸ್ವಲ್ಪ ಇಲ್ಲ ಅಂತಿದ್ದೀನಿ. ಆನೇಕಲ್ ತಾಲೂಕಿಂದ ಬಂದಿರೋದು. ನನಗೆ ಸ್ವಲ್ಪ ಇದೆಲ್ಲ ಬ್ಯಾಡ್ ಆಗಿತ್ತು. ನೆಕ್ಸ್ಟ್ ಫೀಡ್ಬ್ಯಾಕ್.
ನೋಡಿದ್ರಲ್ಲಿ ವೀಕ್ಷಕರೇ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಹಂಚ್ಕೋತಾರೆ. ಇವರೆಲ್ಲರೂ ಕೂಡ ನಿಮ್ಮ ಥರನೇ ಸಫರಿಂಗಲ್ಲಿ ಇದ್ದರು. ಸಾಕಷ್ಟು ವರ್ಷಗಳಿಂದ ಮಾತ್ರೆಗಳು, ಮತ್ತೊಂದು ಮಗದೊಂದು ಆಪರೇಷನ್ಸು ಈ ಥರದಲ್ಲೇ ಇದ್ದರು. ಅವರೆಲ್ಲರೂ ಅವರ ಒಂದು ಚೈತನ್ಯ ಶೈಲಿಯನ್ನು ಬದಲು ಮಾಡ್ಕೊಳ್ಳೋಕ್ಕೋಸ್ಕರ ಈ ಮುದ್ರಾಸಹಿತ ಪ್ರಾಕೃತಿಕ ಚಿಕಿತ್ಸೆನ ತಗೊಂಡಾದ್ಮೇಲೆ ಈ ಥರ ಫಲಿತಾಂಶ ಕೊಡೋದ್ರಲ್ಲಿ ಒಬ್ಬರಾದರು. ಇದೇ ಥರ ನೀವು ಕೂಡ ಆಗಬೇಕು ಅಂತ ಹೇಳಿದಾಗ ನಿಮ್ಮ ಆಯ್ಕೆ ಮುದ್ರಾಸಹಿತ ಪ್ರಾಕೃತಿಕ ಚಿಕಿತ್ಸೆದಾಗಿರಲಿ. ಸೆಪ್ಟೆಂಬರ್ 14ನೇ ತಾರೀಕು ಟಿ ವಿ ಮೇಲೆ ಬರ್ತಾ ಇದೆಯಲ್ಲ, ಸೆಪ್ಟೆಂಬರ್ 14ನೇ ತಾರೀಕು ದಾವಣಗೆರೆಯ ಚಿಂದ್ರುಳಿಲೆ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಾಗಾರ ಇದೆ. ಆ ಕಾರ್ಯಾಗಾರದಲ್ಲಿ ನೀವು ಪಾಲ್ಗೊಳ್ಬಹುದು. ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಈಗ ಇನ್ನೊಂದು ಕರೆ ತಗೊಳ್ತೀನಿ. ನಮಸ್ತೆ. ನಮಸ್ಕಾರ. ನಮಸ್ತೆ ಅಮ್ಮ, ಮಾತಾಡಿ. ಮಾತಾಡಿ. ನಮಸ್ತೆ. ಏನು ತೊಂದರೆ ಆಗಿದೆ? ಅಂದ್ರೆ ನನಗೆ ತುಂಬಾ ಇದು ಕೈ ಕಾಲೆಲ್ಲ ಶೇಕ್ ಆಗುತ್ತೆ, ನರ ತುಂಬಾ ಬಲಗಡೆ ಕೈ ಒಂಥರ ಕೊಕ್ಕೆ ಬಂದ್ಬಿಡುತ್ತೆ, ನೋವು ಬಂದು ಬೆರಳುಗಳು ಕೊಕ್ಕೆ ಬರುತ್ತೆ, ನೋವು ಬರುತ್ತೆ, ನರಗಳೆಲ್ಲ ನೋವು ಬರುತ್ತೆ. ವಯಸ್ಸೆಷ್ಟು ನಿಮ್ದು? 35 ವರ್ಷಕ್ಕೆ ನೋವು ಬರ್ತಿದ್ಯಾ? ಎಲ್ಲಿರೋದು ನೀವು? ನನ್ಗೆ ಮತ್ತೆ ಹಂಗಾದಾಗ ಬಲಗೈ ಹಸ್ತ ಕೆಂಪಗಾಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಯ್ತು, ರಕ್ತ ಪರಿಚಲನೆದು ಪ್ರಾಬ್ಲಮ್ ಇದೆ. ಮತ್ತು ನಿಮಗೆ ಸ್ಪಾಂಡಿಲೈಟಿಸ್ ಥರ ಆಗಿರ್ಬೋದು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾರೆ. ಅಲ್ಲಿ ನರದ ಮೇಲೆ ಒತ್ತಡ ಹೇರಿದ್ರೆ ನಿಮಗೆ ಕೈಗೂ ಕೂಡ ಅದು ಇಂಪ್ಯಾಕ್ಟ್ ಆ ಥರ ಆಗ್ತಾ ಹೋಗುವಂಥದ್ದು. ಸೊ ಇದನ್ನು ತುಂಬ ಈಸಿಯಾಗಿ ಸರಿ ಮಾಡ್ಬೋದು. ಬೆನ್ನು ಹಿಂದ್ಗಡೆ ಇರುತ್ತಲ್ವ, ಕತ್ತಿನ ಭಾಗದಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಪ್ರೆಷರ್ ಕೊಡೋದು ಮತ್ತು ಕೆಲವೊಂದು ಗಿಡಮೂಲಿಕೆಗಳ ಸಹಾಯದಿಂದ ಖಂಡಿತ ಸರಿ ಮಾಡೋಣ. ಸದ್ಯಕ್ಕೆ ವಾಯು ಮುದ್ರಾ ತೋರು ಬೆರಳು ಇದೆಯಲ್ವಾ, ಅದನ್ನು ಕಂಪ್ಲೀಟಾಗಿ ಹೀಗೆ ಮಡಿಸಿಟ್ಕೊಳ್ಳಿ. ಅಕಸ್ಮಾತ್ ಇದು ಯಾವುದೇ ಥರ ವಾತದೋಷ ಆಗಿದ್ದರೆ ಅಥವಾ ಬೇರೆ ಯಾವುದೇ ಥರ ನೋವಿಗೆ ಕೂಡ ವಾಯು ಮುದ್ರಾ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇದನ್ನು 10 ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಿ, ಅಲ್ಲಿ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗ್ತಾ ಬರುತ್ತೆ. ಮತ್ತು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಅಲ್ಲಿ ಕಾಲ್ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬ ಜನಕ್ಕೆ ನೋಡಿ 30-35 ವರ್ಷದವರಿಗೆಲ್ಲ ಆ್ಯನ್ಸೈಟಿ, ಡಿಪ್ರೆಷನ್ ಒಂದು ಕಡೆ ಆದರೆ ಈ ಥರ ಸಮಸ್ಯೆಗಳು ಮತ್ತೊಂದು ಕಡೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ನೀವು ದೂರದಲ್ಲಿದ್ದರೆ ಆನ್ಲೈನ್ ಕೂಡ ಚಿಕಿತ್ಸೆ ಇರುತ್ತೆ. ಕೆಳಗೆ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ನೀವು ಕೇಳ್ಕೊಂಡಾಗ ನಿಮ್ಮ ವಿಡಿಯೋ ಕಾಲಲ್ಲಿ ಟ್ರೀಟ್ಮೆಂಟನ್ನು ಹೇಳಿಕೊಟ್ಟು ಔಷಧಿಗಳನ್ನು ನಿಮ್ಮ ವಿಳಾಸ ಕಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ದಾವಣಗೆರೆಗೆ ಸೆಪ್ಟೆಂಬರ್ 14ನೇ ತಾರೀಕಿನ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಬೇಕು ಅಂತಿದ್ದಾಗ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ಟೋಕನ್ ನಂಬರ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನೊಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನನ್ನ ಹೆಸರು ನಾಗೇಶ್ ಅಂತ, ಮೈಸೂರಿಂದ ಮಾತಾಡ್ತಿರೋದು. ಹೌದಾ, ಹೇಳಿ. ಅದೇ ನಮ್ಗೆ ಪ್ಯಾಂಕ್ರಿಯಾಟೈಟಿಸ್ ಇತ್ತು. ನಾನು ನಿಮ್ಮ ಹತ್ರ ಬಂದಿದ್ದೆ. ಇದು ಕಳೆದ 3 ವರ್ಷದಿಂದ ನನ್ಗೆ 3 ಸಲ ಅಟ್ಯಾಕ್ ಆಗಿದೆ ಪ್ಯಾಂಕ್ರಿಯಾಟೈಟಿಸ್. ಎಲ್ಲೂ ಕಡಿಮೆ ಆಗಿರ್ಲಿಲ್ಲ. ನಿಮ್ಮ ಹತ್ರ ಬಂದು ನಾನು ಕೆಲವೊಂದು ಸಿರಪ್ ಕೊಟ್ಟಿದ್ರೆ, ಕಷಾಯ ಮತ್ತೆ ಇದು ಮಾತ್ರೆ, ಡಯಟ್ ಎಲ್ಲ ಹೇಳಿದ್ರೆ, ಅದನ್ನೆಲ್ಲ ಫಾಲೋ ಮಾಡಿದೆ. ನನ್ಗೀಗ ಗ್ಯಾಸ್ಟ್ರಿಕ್ ಆ ತರ ಸಮಸ್ಯೆನೂ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಪ್ಯಾಂಕ್ರಿಯಾಟೈಟಿಸ್ ಅಟ್ಯಾಕ್ ಆಗೋದು ಕಡಿಮೆ ಆಗಿದೆ. ವೆರಿ ನೈಸ್. ಹೊಟ್ಟೆ ನೋವು ತುಂಬಾ ಕಡಿಮೆ ಆಗಿದೆ. ಹೌದಾ? ಈಗ ಅದು ಇನ್ನು ತಗೋಬೇಕಾ ಇಲ್ಲ ನಿಲ್ಸ್ಬೋದಾ ಏನು ಅಂತ ನಾನು. ಓಕೆ, ತುಂಬ ಖುಷಿ ಆಯಿತು. ಪ್ಯಾಂಕ್ರಿಯಾಸಲ್ಲಿ ಇನ್ಫೆಕ್ಷನ್ ಆಗೋದು ತುಂಬಾ ಪ್ರಾಬ್ಲಮ್ಮು, ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ. ಸೊ ಅದರದ್ದು ನಿಮಗೆ ಈವನ್ ಬೇರೆ ಬೇರೆ ಸಿಂಪ್ಟಮ್ ಕೂಡ ಇತ್ತು, ಆ್ಯಸಿಡಿಟಿ, ಹೊಟ್ಟೆ ನೋವು ಬರೋದು, ಅದು ಕೂಡ ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಈಗ 3 ಮಂತ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂದರೆ ನಾವು ಕೊಡೋ ಕಷಾಯನ ಕೂಡ ಕಡಿಮೆ ಮಾಡ್ತಾ ಬರೋಣ. ಸೊ ನೀವೀಗ 2 ಹೊತ್ತು ತೊಗೊಳ್ತಿದ್ರೆ 1 ಹೊತ್ತು, ಆ ಥರ ನಿಧಾನವಾಗಿ ರೆಡ್ಯೂಸ್ ಮಾಡ್ತಾ ಬರೋಣ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ತಾ ಇರಿ, ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರಿ, ಆಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀರಿ. ವೆರಿ ನೈಸ್. ತುಂಬ ಸಂತೋಷ ಆಯಿತು. ಎಷ್ಟು ಜನಕ್ಕೆ ಈ ಥರ ಸಮಸ್ಯೆಗಳಿರುತ್ತೆ ನೋಡಿ. ಸೊ ಏನು ಒಂದು 3 ವರ್ಷದ ಹಿಂದೆ ಬಂದು ಟ್ರೀಟ್ಮೆಂಟನ್ನು ತಗೊಂಡು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನ ಶೈಲಿಯನ್ನು ಕೂಡ ರೂಪಿಸ್ಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ಇನ್ನೊಂದು ಕರೆ ತಗೊಳ್ತೀನಿ. ನಮಸ್ತೆ. ನಮಸ್ಕಾರ. ಹಲೋ. ನಮಸ್ತೆ, ಮಾತಾಡಿ ಡಾಕ್ಟರ್ ಇದ್ದಾರೆ. ನಮಸ್ತೆ. ಸರ್, ಇದು ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಇದು ಒಂದು 6 ತಿಂಗಳಿಂದ ಫುಲ್ ಇದಾಗಿತ್ತು, ಆಕ್ಸಿಡೆಂಟ್ ಆಗಿ ರ್ಯಾಷಸ್ ಆಗ್ತಾ ಇದೆಯಾ? ಬೇರೆ ಏನಕ್ಕಾದ್ರೂ ಮಾತ್ರೆಗಳು ತಗೊಳ್ತಿದ್ದೀರಾ? ಅದಕ್ಕೆ ಎಂತದ್ದು ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲಾ ಕಡೆನೂ ಚೆಕ್ ಮಾಡ್ತೀವಿ. ನರ ಎಳ್ತ ಮತ್ತೆ ಎಂತದ್ದು ಕಾಲು ಮತ್ತೆ ಸ್ವಾಧೀನ ಕಡಿಮೆ ಆಗೋದು, ಮತ್ತೆ ಇದು ಕೈದು ಸ್ವಾಧೀನ ಕಡಿಮೆ ಆಗೋದು, ಎಲ್ಲ ತರನು ಇತ್ತು. ಅದಾದ್ಮೇಲೆ ಈಗ ಟ್ರೀಟ್ಮೆಂಟ್ ಕೊಡ್ಸದ್ಮೇಲೆ ಎಂತದ್ದು MRI ಮಾಡ್ಸಿದ್ವಿ. MRI ಅಲ್ಲಿ ಅವ್ರು ಹೇಳಿದ್ರು ಸ್ಟ್ರೋಕ್ ಆಗಿದೆ ಅಂತ. ಸ್ಟ್ರೋಕ್ ಆಗಿದೆ ಅಂತ ಹೇಳಿದಾರಾ? 2 ಸಲ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರು. ಓಕೆ. ಈಗ ಅವರಿಗೆ ನೀವು ಮಾತ್ರೆಗಳು ಯಾವ್ದು ಕೊಡ್ತಿದ್ರಿ? BP ಮತ್ತೆ ಶುಗರಿಗೂ ಕೊಡ್ತಾ ಇದ್ದೀರಾ ಅಥವಾ BP, ಕೊಲೆಸ್ಟ್ರಾಲ್ ಆ ಥರ ಕೊಡ್ತಿದ್ದೀರಾ? ಇಲ್ಲ ಮೇಡಮ್, ಇದು BP, ಶುಗರ್ ಏನೂ ಇಲ್ಲ. ಏನೂ ಇರಲಿಲ್ಲ? ಏನು ಕೊಡ್ತಾ ಇಲ್ಲ. ಈಗ ಏನಂದ್ರೆ ಡಾಕ್ಟರ್ ಕೊಟ್ಟಿರೋದು ಮಾತ್ರ 1-2 ಮೆಡಿಸಿನ್ ಕೊಡ್ತಾ ಇದ್ದೀನಿ ಅಷ್ಟೇ.
ಸರಿ. ಯಾಕೆಂದರೆ ಈಗ ಸ್ಟ್ರೋಕ್ ಬರೋದು ಬಿ ಪಿ ಮಾತ್ರೆ ತೊಗೊಳ್ತಿರೋರಿಗೂ ಬರುತ್ತೆ, ತೊಗೊಳ್ದೇ ಇರೋರಿಗೂ ಬರುತ್ತೆ, ಅಥವಾ ನಿಮಗೆ ಬಿ ಪಿ ಇರಬೇಕು ಅಂತಲೂ ಇರೋದಿಲ್ಲ. ಹೈಪರ್ ಟೆನ್ಷನ್ ಒಂದೇ ಸಲ ಅಂದರೆ ಮೆಲಿಗ್ನೆಂಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ. ಅಂದರೆ ಸಡನ್ನಾಗಿ ಬಿ ಪಿ ಹೈ ಆಗಿ ಸ್ಟ್ರೋಕ್ ಬಂದಿರುತ್ತೆ. ಸೊ ಆ ಸಿಂಪ್ಟಮ್ ಕೆಲವರಿಗೆ ಮೈಲ್ಡಾಗಿ ಬಂದಾಗ ಗೊತ್ತಾಗೋದಿಲ್ಲ, ಇನ್ನು ಕೆಲವರಿಗೆ ಒಂದು ಭಾಗ ಅಂದರೆ ಪೂರ್ತಿ ಒಂದು ಸೈಡ್ ಏನಿರುತ್ತೆ ಅದರ ಶಕ್ತಿಯನ್ನು ಕಡಿಮೆ ಮಾಡ್ಕೊಂಡು ಬರುತ್ತೆ, ಅಂದರೆ ಕಳ್ಕೊಳ್ಳುತ್ತೆ, ನಡಿಲಿಕ್ಕೆ ತೊಂದರೆ ಆಗುತ್ತೆ. ಇನ್ನು ಕೆಲವರು ಕೋಮಾದವರಿಗೂ ಹೋಗಿರ್ತಾರೆ. ಸೊ ಅವರಿಗೆ ನ್ಯಾಚುರಲ್ ಹೀಲಿಂಗಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಮಸಾಜ್ ಆಗಿರ್ಬೋದು, ಅಥವಾ ಆಕ್ಯುಪ್ರೆಷರ್ ಪಾಯಿಂಟಲ್ಲಿ ಪ್ರೆಷರ್ ಕೊಡುವಂಥದ್ದು, ಮತ್ತು ಬ್ಲಡ್ ಕ್ಲಾಟ್ ಆಗಿರುತ್ತೆ. ಇದು ಮೆದುಳಿಗೆ ಕೂಡ ಸಂಬಂಧಪಟ್ಟ ಕಾಯಿಲೆ, ಇದನ್ನು ಅರ್ಥ ಮಾಡ್ಕೋಬೇಕು, ಬರೀ ದೇಹಕ್ಕಲ್ಲ. ಸೊ ಮಾನಸಿಕವಾಗಿ ಯಾರು ತುಂಬ ಆ್ಯಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಎಷ್ಟು ಸಾವಿರ ಜನಕ್ಕೆ ನೀವು ಫೀಡ್ಬ್ಯಾಕನ್ನು ನೋಡಿ ಕೇಳಿ, ಆಗ ಗೊತ್ತಾಗುತ್ತೆ ಒಂದು ವಾರ ಅಥವಾ 15 ದಿನದ ಹಿಂದೆ ಅವರು ಯಾವ ಥರ ಕೂಗಾಡಿರ್ತಾರೆ ಅಂತ. ಅಂದರೆ ಆ ಪ್ರೆಷರ್ನ ತಡ್ಕೊಳಕ್ಕಾಗದೆ ಸಿಟ್ಟು ಅಥವಾ ತುಂಬ ಕೋಪದಲ್ಲಿ ಕೂಗಾಡೋದು ಇದೆಲ್ಲ ಮಾಡಿದಾಗ ಅಟ್ಯಾಕ್ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಅರಿವಿರಬೇಕು ನಿಮಗೆ. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಜಸ್ಟ್ ಒಂದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ಹೇಳ್ಕೊಡುವಂಥ ಬೀಜ ಮಂತ್ರಗಳಾಗಿರ್ಬೋದು, ಅಥವಾ ಕ್ರಿಸ್ಟಲ್ ಕೊಟ್ಟು ಹೀಲ್ ಮಾಡ್ತಾ ಹೋಗೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ ದ ಒಂದು ಟೆಕ್ನಿಕ್ ಏನಿರುತ್ತೆ, ಚಿಕಿತ್ಸೆ ಏನಿರುತ್ತೆ, ಇಮ್ಮಿಡಿಯೇಟಾಗಿ ನಿಮಗೆ ಬಿ ಪಿ ಕೂಡ ನಾರ್ಮಲ್ ಬಂದಿರುತ್ತೆ, ಬಿ ಪಿ ಪೇಷಂಟ್ ಇದ್ದರೂ ಕೂಡ. ಇನ್ನು ಮುಂದೆ ಈಗ ಆಗಿದೆಯಲ್ವಾ ಆ ಥರ ಎಲ್ಲ ಸ್ಟ್ರೋಕ್ ಆಗಲಿ, ಪಾರ್ಶ್ವವಾಯು ಅಂತ ಏನು ಹೇಳ್ತಾರೆ, ಸೊ ಅದು ಎಲ್ಲದೂ ಕೂಡ ಬಾರದೇ ಇರೋ ಹಾಗೆ ನಿಮಗೊಂದು ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರನೇ ಅಷ್ಟು ಇಂಪಾರ್ಟೆಂಟ್ ಅನ್ನೋದು ನೈಸರ್ಗಿಕ ಚಿಕಿತ್ಸೆ. ಈಗ ವ್ಯಾನ ಮುದ್ರನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ವ್ಯಾನ ಮುದ್ರ ಮಾಡಿದಾಗ ಈವನ್ ಪ್ರೈಮರಿ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಆಗಿರ್ಬೋದು, ಅಥವಾ ಮೆಲಿಗ್ನೆಂಟ್ ಹೈಪರ್ ಟೆನ್ಷನ್ ಆಗಿರ್ಬೋದು, ಇದು ಎಲ್ಲದಕ್ಕೂ ಇದು ಸೂಕ್ತವಾದ ಒಂದು ಪರಿಹಾರ ಅಂತ ಹೇಳ್ಬೋದು. ಇದನ್ನು ನೀವು 15ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಸ್ಟ್ರೋಕ್ ಆದವರಿಗೆ ಮುಂದೆ ಬಾರದೇ ಇರೋ ಹಾಗೆ ಎಲ್ಲದಕ್ಕೂ ಕೂಡ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಉತ್ತರ ಖಂಡಿತ ಇರುತ್ತೆ. ಎಷ್ಟು ಸಮಸ್ಯೆ ಇರುತ್ತೆ ನೋಡಿ. ಡಾಕ್ಟರ್ ಹೇಳಿದ್ರು, ಇವಾಗ ನಾವು ಹಿಂದಿನ ದಿವಸ ಏನಾದರೂ ನಾವು ಅವಲೋಕನ ಮಾಡಿಕೊಂಡಾಗ 1 ವಾರ 15 ದಿವಸದಲ್ಲಿ ಸಾಕಷ್ಟು ರೇಗಾಡಿರ್ತೀವಿ, ಅಥವಾ ಯಾವುದೋ ಒಂದು ಸಣ್ಣ ಸನ್ನಿವೇಶಕ್ಕೋಸ್ಕರ ನಾವು ಹೊಡೆದಾಡಿರ್ತೀವಿ, ಅಥವಾ ಕಿರ್ಚಾಡಿರ್ತೀವಿ, ಫೋನಲ್ಲಿ ಮಾತಾಡ್ತಾ ಎಷ್ಟೋ ಜನ ಕುಸಿದು ಬಿದ್ದು ಹೋಗಿದ್ದಾರೆ. ಇವೆಲ್ಲವೂ ಯಾಕಾಗತ್ತೆ ಅಂದರೆ ನಮ್ಮ ಪ್ರಾಣಶಕ್ತಿನ ಜಾಗೃತಿ ಮಾಡೋದು ವಿಫಲರಾಗಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಈ ಪ್ರಾಣಶಕ್ತಿನ ಜಾಗೃತಿ ಮಾಡೋ ಅನಿವಾರ್ಯತೆ ಈಗಿನ ಕಾಲದಲ್ಲಿ ಇದ್ದೇ ಇದೆ. ಹಾಗಾಗಿ ಸೆಪ್ಟೆಂಬರ್ 14ಕ್ಕೆ ನಡೆಯುತ್ತೆ ದಾವಣಗೆರೆಯಲ್ಲಿ, ನೀವು ಪಾಲ್ಗೊಳ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ತಗೊಳ್ಬೋದು, ಅಥವಾ ಬೆಂಗಳೂರಿಗೆ ಕೂಡ ಬರ್ಬೋದು. ಓಕೆನಾ? ಈಗ ಇನ್ನೊಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ, ಮಾತಾಡಿ ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನು ತೊಂದರೆ ಆಗಿದೆ? ನಾನು ಮೈಸೂರಿಂದ ರಾಧಾಕೃಷ್ಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಮೇಡಮ್, ನಮ್ಮ ಮನೆಯವ್ರ ಕೈ ಕೊಡ್ತೀನಿ, ಅವ್ರಿಗೊಂದು ಚೂರು ಸಮಸ್ಯೆ ಇದೆ, ನರಗಳದ್ದು ಒಂದು. ಅವರೇ ತಿಳಿಸ್ತಾರೆ ಮೇಡಮ್, ಒಂದು ನಿಮಿಷ. ಹೇಳಿ. ಹಲೋ. ಹೇಳಿ. ನಮಸ್ತೆ. ನನ್ನ ಹೆಸರು ಅನಿತಾ. ಅದು ಎಡಗಡೆ ಸೈಡು ತೋಳು ಇದೆಯಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬೇಕು, ಕೇಳಿಸ್ತಾ ಇಲ್ಲ. ತೋಳು ಇದೆಯಲ್ಲ ಮೇಡಮ್. ಹಲೋ. ಎಡಗಡೆ ಸೈಡು ತೋಳು, ಅದು ಕಿರುಬೆರಳು ಇದೆಯಲ್ಲ, ಅದ್ರ ಮೇಲ್ ಇನ್ನೊಂದು ಕಿರುಬೆರಳಿಂದ ಇನ್ನೊಂದು ನೆಕ್ಸ್ಟ್ ಇದೆಯಲ್ಲ ಮೇಡಮ್, ಆ ನರದ್ದು ನೋವು ಮೇಡಮ್. ಅದು ಕೈದು ಗೊತ್ತಾಯ್ತು. ಅಲ್ಲಿ ಇದು ಟೆನ್ನಿಸ್ ಎಲ್ಬೋ ಥರ ಆಗಿದ್ರು ಕೂಡ ಇದೇ ಥರ ಪ್ರಾಬ್ಲಮ್ ಬರುತ್ತೆ, ಅಥವಾ ನರು ಕಂಪ್ರೆಷನ್ ಆಗಿದ್ರು ಕೂಡ ಅದೇ ಥರ ನೋವು ಬರುತ್ತೆ. ಆಯಿತಾ? ಇದಕ್ಕೆ ನ್ಯಾಚುರಲ್ ಟ್ರೀಟ್ಮೆಂಟಲ್ಲಿ ಈಗಷ್ಟೇ ಹೇಳಿದ್ದೀನಲ್ವಾ, ರಾಸ್ನ, ಗುಗ್ಗುಲು ಅಂತ ಆ ಥರ ಕಾಂಬಿನೇಷನ್ನು, ಮತ್ತು ಮುದ್ರಾಗಳ ಕಾಂಬಿನೇಷನ್ ಆಗಿರ್ಬೋದು, ಇದೆಲ್ಲ ಮಾಡ್ತಾ ಹೋದಾಗ ಸರಿ ಹೋಗುತ್ತೆ. ಹಾಗೆಯೇ ನಿಮಗೆ ಕೆಲವೊಂದು ಪರ್ಟಿಕ್ಯುಲರ್ ಪ್ರೆಷರ್ ಪಾಯಿಂಟನ್ನು ಕೊಡ್ತೀವಿ, ಅಲ್ಲಿ ನೀವು 1 ನಿಮಿಷದವರೆಗೂ ಒತ್ತಡನ ಹೇರಬೇಕು. ಆ ಥರ ಮಾಡಿಕೊಂಡು, ಈಗ ಸದ್ಯಕ್ಕೆ ನೀವು ಭಾರ ಎತ್ತೋದು ಅದೆಲ್ಲ ಮಾಡಬೇಡಿ, ಸ್ವಲ್ಪ ಮಟ್ಟಿಗೆ ರೆಸ್ಟ್ ಕೊಡಿ, ಮತ್ತೆ ಸರಿ ಮಾಡೋಣ. ಓಕೆನಾ? ಕೇಳಿಸ್ಕೊಂಡಲ್ಲ, ತುಂಬ ಜನಕ್ಕೆ ಈ ಥರ ಸಮಸ್ಯೆಗಳಿರುತ್ತೆ. ಈ ಭಾಗದಲ್ಲಿ ನೋವು ಬರುತ್ತೆ, ಈ ಭಾಗದಲ್ಲಿ ನೋವು ಬರುತ್ತೆ, ಬಗ್ಗಿದ್ರೆ ಸೊಂಟದಿಂದ ಕಾಲವರೆಗೂ ನೋವು ಬರುತ್ತೆ. ಆದರೆ ಈ ಸಮಸ್ಯೆಗಳು ಏನು ಅಂತೇಳಿ ಗೊತ್ತಾಗೋದಿಲ್ಲ. ಏನೋ ಒಂದು ಪೇನ್ ಕಿಲ್ಲರ್ ತಗೊಳ್ತಿರ್ತೀರಿ, ಮತ್ತು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಇಂಜೆಕ್ಷನ್ ಮಾಡಿಸ್ಕೋತೀರಾ, ಮತ್ತು ಅದಾದಮೇಲೆ ಮತ್ತೊಂದೇನೊಂದು ಆಪ್ರೇಷನ್ ಮಾಡಿಸ್ಕೋತೀರಿ. ಇದೆಲ್ಲ ಚಿಕಿತ್ಸೆ ಅಂದರೆ ತನ್ನ ಒಳಗಡೆ ಔಷಧಿಗಳನ್ನು ಸೃಷ್ಟಿ ಮಾಡುತ್ತಲ್ಲ, ಅದು ನಿಜವಾದ ಚಿಕಿತ್ಸಾ ಪದ್ಧತಿಗಳು. ಈ ಥರದ ಚಿಕಿತ್ಸಾ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಳ್ಬೇಕು ಅಂತಿದ್ದಾಗ, ನೀವು ಮೈಸೂರು ಅಂತ ಹೇಳಿದ್ರಿ, ಮೈಸೂರಲ್ಲಿ ನಾವು ತುಂಬ ಒಂದು 10 ಸಲ ಕಾರ್ಯಾಗಾರಗಳನ್ನು ಕೂಡ ಮಾಡಿದ್ದೀವಿ. ಮೈಸೂರು, ನಂಜನಗೂಡು ಆ ಕಡೆ ಭಾಗದವರೆಲ್ಲ ನಮ್ಮ ಚಿಕಿತ್ಸೆಗಳನ್ನು ಈಗಲೂ ಕೂಡ ತಗೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕೂಡ ಇದ್ದಾರೆ. ಹಾಗಾಗಿ ನಿಮ್ಮ ಈ ಒಂದು ಸಮಸ್ಯೆಗಳನ್ನು ತುಂಬ ಸರಳ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಿದ್ದಾಗ ಏನು ನಂಬರ್ಗಳು ಕಾಣ್ತಿರುತ್ತೆ, ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿ. ಬೆಂಗಳೂರಿನಲ್ಲೂ ಕೂಡ ಕಾರ್ಯಾಗಾರ ಇದೆ, ಸೆಪ್ಟೆಂಬರ್ 28ನೇ ತಾರೀಕು ಬೆಂಗಳೂರಿನ ಗಿರಿನಗರ ಶಾಖೆಯಲ್ಲಿ. ಹಾಗೆಯೇ ಆಗ ಹೇಳಿದಾಗ ಸೆಪ್ಟೆಂಬರ್ 14ನೇ ತಾರೀಕು ದಾವಣಗೆರೆಯ ಚಿಂದುಳಿಲ ಕಲಾಕ್ಷೇತ್ರದಲ್ಲಿ ಕೂಡ ಕಾರ್ಯಾಗಾರ ಇದೆ. ಈಗ ದಾವಣಗೆರೆ ನೀವು ಹೋಗ್ತಾ ಇದ್ದೀರಿ, 11ನೇ ಸಲಿಗೆ ಹೋಗ್ತಾ ಇದ್ದೀರಿ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ
ದಾವಣಗೆರೆ ಜನತೆಗೆ? ಅಂದರೆ ತುಂಬ ಜನಕ್ಕೆ ಏಜ್ ಆಗಿರುತ್ತೆ, ಮತ್ತು ಎಷ್ಟು ಕಾಯಿಲೆ ಅಂದರೆ ಒಂದೊಂದು ಹೆಜ್ಜೆ ನಡಿಲಿಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಸೊ ಅಂಥವರಿಗೆ ಬೆಂಗಳೂರಿಗೆ ಕೂಡ ಬರಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಅಲ್ಲಿಗೆ ಯಾಕೆ ಹೋಗ್ತೀವಿ ಅಂದರೆ ಅವರಿಗೆಲ್ಲ ಒಂದು ತುಂಬ ಸಹಾಯ ಆಗುತ್ತೆ. ಮತ್ತು ಅವರು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಕೂಡ ಅಟೆಂಡ್ ಆಗ್ಬೋದು. ಬೆಳಿಗ್ಗೆ 8:30 9 ಗಂಟೆ ಒಳಗಡೆ ಚಿಂದೋಡಿ ಲೀಲಾ ಕಲಾಕ್ಷೇತ್ರ ಅಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಮಧ್ಯಾಹ್ನದವರೆಗೂ ಕೂಡ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂದರೆ ಹೀಲಿಂಗ್ ಇರುತ್ತೆ. ಅದಾದ ನಂತರ ಕನ್ಸಲ್ಟೇಷನ್ ಇರುತ್ತೆ. ಹಾಗೆಯೇ ಗಿಡಮೂಲಿಕೆಗಳ ಕಷಾಯ ಆಗಿರ್ಬೋದು, ಇದನ್ನೆಲ್ಲ ಕೊಟ್ಟು ಪ್ರತಿಯೊಂದಕ್ಕೂ ಹೇಳ್ಕೊಡ್ತೀವಿ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಬರಬೇಕು. ಸುತ್ತಮುತ್ತ ಇರೋರು ಅಂದರೆ ಚಿತ್ರದುರ್ಗ, ಶಿವಮೊಗ್ಗ ಆ ಥರ ಎಲ್ಲೇ ಇದ್ದರೂ ಕೂಡ ನೀವು ಆವತ್ತಿಗೆ ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಗೊತ್ತಾಯ್ತಲ್ಲ, ಇನ್ನೇನು ತಡ ಏನಕ್ಕೆ? ಮಾನಸಿಕ ಸಮಸ್ಯೆಗಳಿದ್ದಿರಬಹುದು ಅಥವಾ ದೈಹಿಕ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು. ಇದು ಕಾಯಿಲೆ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆ, ಅಥವಾ ಇನ್ನೇ ನನಗೇನು ಮುಂದೆ ಆಗ್ಬಿಡುತ್ತೆ, ತುಂಬ ಜನಕ್ಕೆ ಅದೊಂಥರ ಆ್ಯನ್ಸೈಟಿ ಅಲ್ವಾ, ಏನೋ ನಾಳೆ ಏನೋ ಆಗ್ಬಿಡುತ್ತೆ ಅಂತ, ನಾಳೆ ಏನೋ ಸ್ಟ್ರೋಕ್ ಆಗುತ್ತೆ ಅಂತ ಇವತ್ತಿಂದ ಮಾತ್ರೆಗಳು ಶುರು ಮಾಡಿರ್ತಾರೆ. ಅಥವಾ ನೀವೇ ಒಂದು ಪ್ರಶ್ನೆ ಮಾಡ್ಕೊಳ್ಳಿ, 30-40 ವರ್ಷಗಳಿಂದ ಮಾತ್ರೆಗಳನ್ನು ತಿಂತಾ ಇರ್ತಾರೆ, ಆದರೂ ಕೂಡ ಸಮಸ್ಯೆಗಳು ಕಡಿಮೆ ಆಗ್ತಾ ಇರೋದಿಲ್ಲ. ಇಂಥ ಎಲ್ಲ ಸಮಸ್ಯೆಗಳನ್ನು ಸರಿದೂಗಿಸ್ಕೋಬೇಕು ಅಂತ ಹೇಳಿದಾಗ ಪ್ರಾಣಶಕ್ತಿನ ಜಾಗೃತಿ ಮಾಡೋ ಚಿಕಿತ್ಸಾ ಕಾರ್ಯಾಗಾರ ನಿಮಗೆ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ. ಈ ಸಲ ನಮ್ಮದು 547ನೇ ಬಾರಿ ನಡೆಯುವಂಥ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಿದ್ದಾಗ ಕೆಳಗಡೆಗೆ ನಂಬರ್ಗಳು ಕಾಣ್ತಿರುತ್ತೆ, ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿ. ಹಾಗೆಯೇ ಮುಂಚಿತವಾಗಿ ಟೋಕನ್ ನಂಬರ್ಗಳನ್ನು ದಯವಿಟ್ಟು ಪಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು 50 ಮೇಲೆ ಟೋಕನ್ ನಂಬರ್ಗಳು ಹೋಗಿದೆ. ಸೊ ಇನ್ನು ಮುಂದೆ ನೀವು ಟೋಕನ್ ನಂಬರ್ಗಳನ್ನು ಇವತ್ತಿಂದ ಮಾಡ್ಕೊಳ್ಬಹುದು. ಈ ಶನಿವಾರ ಶುಕ್ರವಾರ ತನಕ ಸಮಯ ಇರುತ್ತೆ. ಓಕೆನಾ? ಇನ್ನು ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಜನಕ್ಕೆ UTI ಸಮಸ್ಯೆಗಳು ಉಂಟಾಗುತ್ತೆ. ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಅಂದರೆ ಈಗ UTI ಸುಮ್ಮನೆ ಅಂದರೆ ಬರೀ ಶುಗರ್ ಇದ್ದವರಿಗೆ ಅಂತಲ್ಲ, ಬೇರೆಯವರಿಗೂ ಆಗ್ತಾ ಇರುತ್ತೆ. ಯಾಕೆಂದರೆ ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಂದರೆ ಕೆಲವರಿಗೆ ಈಸ್ಟ್ ಇನ್ಫೆಕ್ಷನ್ನು ಅದು ಇದು ತೊಂದರೆ ಆಗ್ತಾ ಹೋಗುತ್ತೆ. ಪದೇ ಪದೇ UTI ಆದಾಗ ಮಾತ್ರ ಕಿಡ್ನಿ ಮೇಲೆ ಅಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ 1-2 ಸಲ ತುಂಬ ಜನ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತೀರಿ. ಸೊ ಆ ವಾರ ಕರೆಕ್ಟ್ ಆಗಿರುತ್ತೆ, ಮತ್ತೊಂದು 15 ದಿನ ಬಿಟ್ಟು ಬರ್ತಾ ಇರುತ್ತೆ. ಈಗ ವರ್ಷಾನುಗಟ್ಟಲೆ ಈ ಥರ ಸಫರ್ ಮಾಡ್ತಾರೆ. ಸೊ ಆ ರೀತಿ ಮಾಡಿಕೊಡ್ದು. ಹಾಗೆಯೇ ಕೆಲವರಿಗೆ ಯೂರಿನ್ ಅಲ್ಲೇ ಉಳ್ಕೊಳ್ಳುತ್ತೆ, ಅಂದರೆ ಮೂತ್ರನಾಳದಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದು ವೀಕ್ ಆಗಿರುತ್ತೆ. ಸೊ ಆಗ ಆ ಥರ ಆದಾಗ ಕೂಡ ಮತ್ತೆ ಅದು ಕಂಪ್ಲೀಟಾಗಿ ಹೊರಗಡೆ ಹೋಗದೆ ಇರೋದು ಕಾರಣ ಮತ್ತೆ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದು ಕಲ್ಚರ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ಅಲ್ಲಿ ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಪ್ರೆಸೆಂಟ್ ಇರೋದು ಗೊತ್ತಾಗುತ್ತೆ. ಸೊ ಈ ಥರ ಆದಾಗ ನೀವು ಮನೆಮದ್ದು ಥರ ಬಾಳೆದಿಂಡಿನ ರಸ, ಬಾರ್ಲಿ ವಾಟ್ರು ಆ ಥರ ಕಂಪ್ಲೀಟ್ ತಂಪು ಮಾಡಿಕೊಂಡು ಕ್ಲೆನ್ಸ್ ಮಾಡ್ಕೋಬೇಕು. ಸೊ ಯಾವಾಗ ನೀವು ಬರೀ ಜ್ಯೂಸಲ್ಲಿ ಕ್ಲೆನ್ಸ್ ಮಾಡ್ಕೊಳ್ತೀರಿ ಆಗ ನಿಮಗೆ ಬೇರೆ ಥರ ವಿಷ ಅಂದರೆ ಕೆಮಿಕಲ್ ಒಳಗಡೆ ಹೋಗೋದನ್ನು ತಪ್ಪಿಸ್ಬೋದು. ಏನು ಮೊದಲು ತೊಗೊಂಡಿರ್ತೀರಿ ಅದು ಕೂಡ ಕ್ಲೆನ್ಸ್ ಆಗುತ್ತೆ. ಈ ರೀತಿ ಮಾಡಿ ಕರೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೇನೆ ಬಿಟ್ಕೊಳ್ಳೋದು, ಎಲ್ಲದಕ್ಕೂ ನೀವು ಕೆಮಿಕಲ್ ಇಂಟೇಕ್ ಮಾಡ್ಕೊಳ್ತಾನೆ ಇದ್ದರೆ ನಿಮಗೆ ಫ್ಯೂಚರಲ್ಲಿ ತೊಂದರೆ ಬರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಹೀಲಿಂಗಲ್ಲಿ ಇದೆಲ್ಲ ಕರೆಕ್ಟಾಗಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳಿ ಅಂತ, ನಿಮ್ಮ ಬಗ್ಗೆ ನಿಮಗೆ ಅರಿವಿರಬೇಕು. ಹಾಗೆ ಒಂದು ಸರ್ವರೋಗಕ್ಕೂ ಒಂದು ಮುದ್ರಾ ಒಂದು ತೋರಿಸ್ಬಿಡಿ. ಮುದ್ರಾದಲ್ಲಿ ಈಗ ನಾವು ಇವತ್ತು ಶುಗರ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಆಗ ಅಪಾನ ಅದ್ರ ಜೊತೆಗೆ ಕಾಂಬಿನೇಷನ್ ಅಗ್ನಿ ಮುದ್ರನ ಮಾಡಬೇಕು. ಅಗ್ನಿ ಮುದ್ರ ಅಂತಂದರೆ ಈಗ ಉಂಗುರದ ಬೆರಳನ್ನು ಹೆಬ್ಬೆರಳಿನ ಮೂಲ ಅಂತ ಹೇಳ್ಬೋದು, ಹೀಗೆ ಇಟ್ಟು ಈ ಥರ ಒತ್ತಿ ಹಿಡ್ಕೋಬೇಕು. ಅಗ್ನಿ ಮುದ್ರ ಮಾಡೋದ್ರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ. ಶುಗರ್ ಪ್ರಾಬ್ಲಮ್ಸ್ ಇರೋರಿಗೆ ಇದು ತುಂಬ ಮುಖ್ಯ. ಜೊತೆಗೆ ನಿಮ್ಮ ಒಬೇಸಿಟಿ ಅಂದರೆ ತುಂಬ ಬೊಜ್ಜು ಎಲ್ಲ ಕಾಯಿಲೆಗೂ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಸೊ ಈ ಮುದ್ರ ಮಾಡೋದ್ರಿಂದ 2-3 kg 1 ತಿಂಗಳಲ್ಲಿ ಕೂಡ ನೀವು ಕಡಿಮೆ ಆಗ್ಬೋದು. ಕೇಳಿಸ್ಕೊಂಡ್ರೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ ಲತಾ ಶೇಖರ್ ಕಾರ್ಯಕ್ರಮದ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ ಡಾಕ್ಟ್ರೆ. ನಮಸ್ತೆ. ವೀಕ್ಷಕರೇ, ನೆನಪಿರಲಿ, ಮನಸ್ಸೇ ನಮ್ಮ ಆರೋಗ್ಯದ ಕೈಗನ್ನಡಿ. ಹಾಗೆಯೇ ನಮ್ಮ ಉತ್ತಮ ಆಲೋಚನೆಗಳು ಉತ್ತಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ಹಾಗೆ ಹೇಳ್ತಾ ಆರೋಗ್ಯಕರ ಜೀವನ ಶೈಲಿಗೆ ಸದಾ ನೋಡ್ತೀರಿ ಮುದ್ರಾ ಚಿಕಿತ್ಸೆ. ನಮಸ್ತೆ. ಸೆಪ್ಟೆಂಬರ್ 14ರಂದು ದಾವಣಗೆರೆಯಲ್ಲಿ ಕಾರ್ಯಾಗಾರ. ನೋಂದಣಿ ಚಿಕಿತ್ಸೆಗಾಗಿ ಸಂಪರ್ಕಿಸಿ 8660518164 ಅಥವಾ 9740410450. ಚಿಕಿತ್ಸಾಲಯದ ವಿಳಾಸ ಡಾಕ್ಟರ್ ಲತಾ ಶೇಖರ್ ಅವರ ಪ್ರಾಕೃತಿಕ ಸಮಗ್ರ ಚಿಕಿತ್ಸಾಲಯ, ಗಿರಿನಗರ, ಬೆಂಗಳೂರು. ದಾವಣಗೆರೆ ಕಾರ್ಯಾಗಾರದ ವಿಳಾಸ ಚಿಂದೋಡಿ ಲೀಲಾ ಕಲಾಕ್ಷೇತ್ರ, ಕುವೆಂಪು ನಗರ, MCC ಬ್ಲಾಕ್, ದಾವಣಗೆರೆ.